Okay, welcome back to my dear students. It is your Sridhar from Sri Science class. ಓಕೆ, ಕೆಲವು ದಿನಗಳಂತ ಬರ್ತಾ ಇದ್ದೀನಿ ನೋಡಿ. ಓಕೆ, ಇವಾಗ ಯಾವ ಕಾನ್ಸೆಪ್ಟ್ ತಂದಿನಿ ಅಂತ ನಿಮಗೆ ಇದನ್ನಿರ್ಬೋದಲ್ವಾ? ಇವಾಗ ಯಾವ ಕಾನ್ಸೆಪ್ಟ್ ತಂದಿನಿ ಅಂತ ನಿಮಗೆ ಸ್ವಲ್ಪ ಡೌಟ್ ಇರ್ಬೋದು. ಯಾಕಂದ್ರೆ ಫಸ್ಟ್ ಪ್ರಿಪರೇಟರಿ ಮುಗೀತು, ಸೆಕೆಂಡ್ ಪ್ರಿಪರೇಟರಿ ಕೂಡ ಕಂಪ್ಲೀಟ್ ಆಯಿತು. ಇವಾಗ ಅದಾದ್ಮೇಲೆ ನೆಕ್ಸ್ಟ್ ಯಾವ ರೀತಿ ಇನ್ನು ಯಾವ ಕಾನ್ಸೆಪ್ಟ್ ಅದು ಯಾವ್ದು ಇಂಪಾರ್ಟೆಂಟ್ ಕ್ವಶನ್ಸ್ ತಂದಿರ್ಬೋದು ಅಂತ ನಿಮ್ಮ ಮನಸ್ಸಲ್ಲಿ ಇರ್ಬೋದು. ಬಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಅಲ್ಲ, ಅದು ಇಂಪಾರ್ಟೆಂಟ್ ಕ್ವಶನ್ಸ್ ಅದನ್ನು ಕೂಡ ಥರ್ಡ್ ಪ್ರಿಪರೇಟರಿ ಕೂಡ ತಗೊಂಡ್ಬರ್ತೀನಿ. ಅಲ್ಲಿ ಕೂಡ ಅಲ್ಲಿವರೆಗೂ ಸ್ವಲ್ಪ ವೇಟ್ ಮಾಡಿ ಅಂತ ಹೇಳ್ತೀನಿ ಅಷ್ಟೇ. ಹಾಗಾದ್ರೆ ಇವತ್ತಿನ ಕಾನ್ಸೆಪ್ಟ್ ಏನಂತಂದ್ರೆ ಬ್ಲೂ ಪ್ರಿಂಟ್ ಅನಾಲಿಸಿಸ್. ಏನಿದು ಬ್ಲೂ ಪ್ರಿಂಟ್ ಅನಾಲಿಸಿಸ್ ಅನ್ನೋದು ನಿಮ್ಗೆ ಡೌಟ್ ಇರ್ಬೋದು. ಏನಿದು ಬ್ಲೂ ಪ್ರಿಂಟ್ ಅನಾಲಿಸಿಸ್ ಅಂತ? ಹಾಗಾದ್ರೆ ಇಲ್ಲಿ ಬ್ಲೂ ಪ್ರಿಂಟ್ ಅನಾಲಿಸಿಸ್ ಅಂತ ಏನಂತಂದ್ರೆ, ಇವಾಗ ನಿಮ್ಗೆ ಆಲ್ಮೋಸ್ಟ್ ಹೇಳ್ಬೇಕಂದ್ರೆ 90% ಏನಂತ ನಿಮ್ಗೆ ಕ್ವಶನ್ಸ್ ಗೊತ್ತಾಗಿದೆ ಅನ್ನೋದು ನನ್ನ ಪ್ರಕಾರ ಅಂತ ನಾನು ಹೇಳ್ತಾ ಇದ್ದೀನಿ. ಬಿಕಾಸ್ ಆಫ್ ದ ಬ್ಲೂ ಪ್ರಿಂಟ್. ಹಾಗಾದ್ರೆ ಈ ಬ್ಲೂ ಪ್ರಿಂಟ್ ಇಂದ ಸರ್ 90% ಕ್ವಶನ್ ಹೆಂಗ್ ಬರುತ್ತೆ ಅನ್ನೋದು ನಮ್ಗೆ ಗೊತ್ತಾಗ್ಬೇಕಲ್ವಾ? ಹಾಗಾದ್ರೆ ಇಲ್ಲಿ ನಾವು ಬ್ಲೂ ಪ್ರಿಂಟ್ ಅಲ್ಲಿ ಪ್ರತಿಯೊಂದು ಲೆಸನ್ಸ್ 1 ಮಾರ್ಕ್ಸ್, 2 ಮಾರ್ಕ್ಸ್, 3 ಮಾರ್ಕ್ಸ್, 4 ಮಾರ್ಕ್ಸ್, 5 ಮಾರ್ಕ್ಸ್ ಕ್ವಶನ್ಸ್ ನಾವು ತೆಗೆದಿರ್ತಾರಲ್ವಾ? ಅಂದ್ರೆ ಈ ಫಾರ್ ಎಕ್ಸಾಂಪಲ್ ಫಸ್ಟ್ ಲೆಸನ್ 1 ಮಾರ್ಕ್ಸ್ ಇಷ್ಟೇ ಕ್ವಶನ್ಸ್ ಬರ್ಬೇಕು ಅಂತ ಅವರು ಸೆಟ್ ಮಾಡಿರ್ತಾರೆ. 2 ಮಾರ್ಕ್ಸ್ ಈ ಲೆಸನ್ ಇಷ್ಟೇ ಬರಬೇಕು, 3 ಮಾರ್ಕ್ಸ್ ಈ ಲೆಸನ್ ಇಷ್ಟೇ ಬರಬೇಕು, 4 ಮಾರ್ಕ್ಸ್ ಈ ಲೆಸ್ಟ್ ಅಂದ್ರೆ ಆ ರೀತಿ ಏನಾಗಿರ್ತಂದ್ರೆ. ಹಾಗಾದ್ರೆ ಇಲ್ಲಿ ನಾವು ಯಾವ ರೀತಿ ಕ್ವಶನ್ ಪೇಪರ್ ಬ್ಲೂ ಪ್ರಿಂಟ್ ಅನಾಲಿಸಿಸ್ ಅನ್ನ ಮಾಡಿರ್ತೀವಿ. ಹಾಗಾದ್ರೆ ಇವಾಗ ಒಂದು ಲೆಸನ್ ಇಂದ ಈ ಒಂದು ಯಾವುದೋ ಲೆಸನ್ ಇದೆ ಅಂತ ಅನ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಲೆಸನ್ ಇದೆ, ಯಾವುದೋ ಬೇಡ, ನಿಮ್ಮ ಸೈನ್ಸ್ ಟಾಪಿಕ್ ಅಲ್ಲಿರೋ ಫಸ್ಟ್ ಲೆಸನ್ ಅನ್ನ ತಗೊಳ್ಳೋಣ. ಅಂದ್ರೆ ಈ ಫಸ್ಟ್ ಲೆಸನ್ ಯಾವುದು ಕೆಮಿಸ್ಟ್ರಿಯಲ್ಲಿ ಅನ್ನೋದನ್ನ ಫಸ್ಟ್ ಲೆಸನ್ ಯಾವ್ದಂದ್ರೆ ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ಇಕ್ವೇಶನ್ಸ್. Chemical reactions and equations. ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ಈಕ್ವೇಶನ್ಸ್. ಈ ಕೆಮಿಕಲ್ ರಿಯಾಕ್ಷನ್ ಈಕ್ವೇಶನ್ಸ್ ಎಷ್ಟು ಮಾರ್ಕ್ಸ್ ಲೆಸನ್ ಅಂದ್ರೆ ಟೋಟಲ್ ಆಗಿ 4 ಮಾರ್ಕ್ಸ್ ಲೆಸನ್ ಇರೋದು. ಜಸ್ಟ್ ಓನ್ಲಿ 4 ಮಾರ್ಕ್ಸ್ ಲೆಸನ್. 4 ಮಾರ್ಕ್ಸ್ ಅಲ್ಲಿ ಯಾವ್ದಂದ್ರೆ 1 ಮಾರ್ಕ್ಸ್ 1 ಕ್ವಶನ್ ಇದೆ, ಆಮೇಲೆ 3 ಮಾರ್ಕ್ಸ್ 1 ಕ್ವಶನ್ ಇದೆ. ಹಾಗಾದ್ರೆ ಇಲ್ಲ ನಾವು ಯಾವ ರೀತಿ ಮಾಡಿದೀನಿ ಅಂತಂದ್ರೆ, ಈ ಫಾರ್ ಎಕ್ಸಾಂಪಲ್ 1 ಮಾರ್ಕ್ಸ್ ಕ್ವಶನ್ ಇದೆ ಅಂತ ಅನ್ಕೊಳ್ಳೋಣ. 1 ಮಾರ್ಕ್ಸ್ ಕ್ವಶನ್ ಇದು ನಮ್ಗೆ ಇಲ್ಲಿ MCQ ಆದ್ರೂ ಬರಬಹುದು ಅಥವಾ ರೈಟಿಂಗ್ ಆದ್ರೂ ಬರಬಹುದು. MCQ ಆದ್ರೂ ಆಗ್ಬೋದು ಅಥವಾ ರೈಟಿಂಗ್ ಆದ್ರೂ ಕೂಡ ಆಗ್ಬಹುದು. ಹಾಗಾದ್ರೆ ಇಲ್ಲಿ 3 ಮಾರ್ಕ್ಸ್ ಕ್ವಶನ್, 3 ಮಾರ್ಕ್ಸ್ ಕ್ವಶನ್ ಒಂದೇ ಒಂದಿದೆ. ಅಂದ್ರೆ ಒಂದೇ ಒಂದು, ಅದು ಕ್ವಶನ್ ನಂಬರ್ ಹೇಳ್ತೀನಿ. ಈಗ ನೀವು ಯಾವ್ದು ಮಾಡೆಲ್ ಕ್ವಶನ್ ಬರೋದ್ರೆ ಚೆಕ್ ಮಾಡಿ, ಅಥವಾ ಫಸ್ಟ್ ಪ್ರಿಪರೇಟರಿ ಸೆಕೆಂಡ್ ಪ್ರಿಪರೇಟರಿ ಅವೆರಡು ಪೇಪರ್ನ ಚೆಕ್ ಮಾಡಿದಾಗ ಇದೇ ನಂಬರ್ ಕ್ವಶನ್ ಈ ಲೆಸನ್ ಇಂದ ಬಂದಿದೆ ಅಂತ ಹೇಳ್ತೀನಿ ನಾನು. ಯಾವುದು? ಈಗ 22nd ಕ್ವಶನ್, 22nd ಕ್ವಶನ್ ಏನಂತಂದ್ರೆ ಕೆಮಿಕಲ್ ಇಕ್ವೇಶನ್ಸ್ ಅಂಡ್ ರಿಯಾಕ್ಷನ್ಸ್ ಬಂದಿದೆ ಅಂತ ಹೇಳ್ತೀನಿ. ಫಸ್ಟ್ ಪ್ರಿಪರೇಟರಿ ಯಾವ್ದು ಕೇಳೋಣ? ಬ್ಯಾಲೆನ್ಸಿಂಗ್ ಇಕ್ವೇಶನ್ಸ್ ಕೇಳೋನೆ. ಫಸ್ಟ್ ಪ್ರಿಪರೇಟರಿ ಬ್ಯಾಲೆನ್ಸಿಂಗ್ ಇಕ್ವೇಶನ್ಸ್ ಕೇಳೋನೆ. ಈಗ ಸೆಕೆಂಡ್ ಪ್ರಿಪರೇಟರಿ ಯಾವ್ದು ಕೇಳೋಣ ಅಂತಂದ್ರೆ ಪ್ರಿವೆಂಟೇಷನ್ ಆಫ್ ರಾನ್ಸಿಡಿಟಿ ಅಂದ್ರೆ ಏನು, ಮತ್ತೆ ಅದು ಪ್ರಿವೆಂಟೇಷನ್ಸ್ ಅನ್ನು ಕೇಳೋನೆ. ಇದು ನಿಮ್ದು ಫಸ್ಟ್ ಲೆಸನ್ ಇಷ್ಟಿದೆ. ಇನ್ನು ಸೆಕೆಂಡ್ ಲೆಸನ್ ಯಾವುದು? ಆಸಿಡ್, ಬೇಸ್ ಅಂಡ್ ಸಾಲ್ಟ್ಸ್ ಅಂತ ಹೇಳ್ತೀವಿ. acids, base and salts.
acids, bases and salts. ಈ ಲೆಸನ್ ನಿಮ್ಗಿರೋದು 6 ಮಾರ್ಕ್ಸ್ ಇದೆ. ಈ ಲೆಸನ್ ಇರೋದು 6 ಮಾರ್ಕ್ಸ್. 6 ಮಾರ್ಕ್ಸ್ ಅಲ್ಲಿ 1 ಮಾರ್ಕ್ಸ್ 1 ಕ್ವಶನ್ ಇದೆ, 2 ಮಾರ್ಕ್ಸ್ 1 ಕ್ವಶನ್, 3 ಮಾರ್ಕ್ಸ್ 1 ಕ್ವಶನ್. 1 ಮಾರ್ಕ್ಸ್ 1 ಕ್ವಶನ್ ಇದೆ, 1 ಮಾರ್ಕ್ಸ್ ಅಲ್ಲಿ ಒಂದು, ಅದು MCQ ಆದ್ರೂ ಆಗಿರ್ಬೋದು ಅಥವಾ ರೈಟಿಂಗ್ ಆದ್ರೂ ಆಗಿರ್ಬೋದು. ಇನ್ನು 2 ಮಾರ್ಕ್ಸ್ 1 ಕ್ವಶನ್ ಇದೆ, 2 ಮಾರ್ಕ್ಸ್ 1 ಕ್ವಶನ್. ಹಾಗಾದ್ರೆ ಈ ಕ್ವಶನ್ ಎಲ್ಲಿ ಬರುತ್ತೆ ಅನ್ನೋದು ನಿಮ್ಗೆ ಡೌಟ್ ಇದೆಯಲ್ವಾ? ಹಾಗಾದ್ರೆ ಈ ಕ್ವಶನ್ ನಮ್ಗೆ ಕ್ವಶನ್ ನಂಬರ್ 19 or 20 or 21. ಕ್ವಶನ್ ನಂಬರ್ 19 or 20, 21 ಈ ಕ್ವಶನ್ ಅಲ್ಲಿ ಇರುತ್ತೆ ನಮ್ಗೆ. ಹಾಗಾದ್ರೆ ಫಸ್ಟ್ ಪ್ರಿಪೇರ್ಡ್ 2 ಮಾರ್ಕ್ಸ್ ಕ್ವಶನ್ಗೆ ಒಂದು ಕ್ವಶನ್ಸ್ ಕೇಳೋಣ. 19 ನಂಬರ್ ಕ್ವಶನ್, ಅದು ಯಾವ್ದಂದ್ರೆ ಜಿಂಕ್ ಗ್ರಾನ್ಯೂಲ್ ಡಯಾಗ್ರಾಮ್ ಕೇಳೋಣ. ಜಿಂಕ್ ಗ್ರಾನ್ಯೂಲ್ ಡಯಾಗ್ರಾಮ್ ಕೇಳೋದು 2 ಮಾರ್ಕ್ಸ್ ಕ್ವಶನ್. ನೆಕ್ಸ್ಟ್ ಈ ಪ್ರಿಪೇರ್ಡ್ ಯಾವ್ದು ಕೇಳೋಣ ಗೊತ್ತಾ? ಸೆಕೆಂಡ್ ಪ್ರಿಪೇರ್ಡ್ ನಿಮ್ಗೆ ಸೆಕೆಂಡ್ ಪ್ರಿಪೇರ್ಡ್ ಸ್ವಲ್ಪ ಕ್ವಶನ್ ಟ್ವಿಸ್ಟ್ ಮಾಡೋಣ. ಅದು ಯಾವ್ದಂತಂದ್ರೆ ಆಂಟ್ ಬೈಟ್ ಅಲ್ಲ, ಹನಿ ಬಿ and why we use to sodium baking soda. Why we use baking soda. ಈ ರೀತಿಯ ಕ್ವಶನ್ಸ್ ಅನ್ನ ಕೇಳೋಣ. ಕ್ವಶನ್ ಇನ್ನು 3 ಮಾರ್ಕ್ಸ್ ಕ್ವಶನ್, 3 ಮಾರ್ಕ್ಸ್ ಕ್ವಶನ್ ಇದರಲ್ಲಿ ಕೂಡ ಒಂದೇ ಇದೆ. 3 ಮಾರ್ಕ್ಸ್ ಕ್ವಶನ್. ಹಾಗಾದ್ರೆ ಈ 3 ಮಾರ್ಕ್ಸ್ ಕ್ವಶನ್ ಎಲ್ಲಿ ಬರುತ್ತೆ? ಫಸ್ಟ್ ಲೆಸನ್ ಇಂದ 22 ಬಂದಿತ್ತು, ಫಸ್ಟ್ ಲೆಸನ್ 22 ನಂಬರ್ ಕ್ವಶನ್. ಹಾಗಾದ್ರೆ ಇದು ಎಲ್ಲಿ ಬರ್ಬೋದು? 23 or 24. 23 or 24 ಅಂತಕ್ಕಂಥ ಕ್ವಶನ್ ನಂಬರ್ ಅಲ್ಲಿ ಬರುತ್ತೆ. ಇದರಲ್ಲಿ ಅವರು ಹಾಗಾದ್ರೆ ಸೆಕೆಂಡ್ ಪ್ರಿಪರೇಟರಿಯಲ್ಲಿ ಏನು ಕೇಳೋಣ? ಜಿಂಕ್ ಗ್ರಾನ್ಯೂಲ್ ಡಯಾಗ್ರಾಮ್ ಕೇಳೋಣ. ಜಿಂಕ್ ಗ್ರಾನ್ಯೂಲ್ ಡಯಾಗ್ರಾಮ್ ಕೇಳೋಣ. ಜಿಂಕ್ ಗ್ರಾನ್ಯೂಲ್ ಡಯಾಗ್ರಾಮ್ ಅಲ್ಲಿ ಕೇಳೋಣ. ಹಾಗಾದ್ರೆ ಸರ್ ಇಲ್ಲಿ 2 ಮಾರ್ಕ್ಸ್ 3 ಮಾರ್ಕ್ಸ್ ಅಂತಂದ್ರೆ ಲಾಸ್ಟ್ ಟೈಮ್ 2 ಮಾರ್ಕ್ಸ್ ಕೇಳೋಣ, ಇಲ್ಲಿ 3 ಮಾರ್ಕ್ಸ್ ಕೇಳೋಣ. ಬೈ ಚಾನ್ಸ್ ಹೆಂಗ್ ಬೇಕಾದ್ರೆ ಕೇಳ್ಬೋದು ಅವನು. ಯಾವ್ದು ಬೇಕಾದ್ರೂ ಕೊಡೋಣ. 2 ಮಾರ್ಕ್ಸ್ 3 ಮಾರ್ಕ್ಸ್ 3 ಮಾರ್ಕ್ಸ್ 2 ಮಾರ್ಕ್ಸ್ ಕೇಳಬಹುದು. ಇನ್ನು ಥರ್ಡ್ ಲೆಸನ್ ಯಾವ್ದಂತಾರೆ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್. Third lesson, metals and non-metals. ಹಾಗಾದ್ರೆ ಈ ಲೆಸನ್ ಎಷ್ಟಿದೆ? ನಮಗೆ 7 ಮಾರ್ಕ್ಸ್ ಇದೆ. ಈ ಲೆಸನ್ 7 ಮಾರ್ಕ್ಸ್. ಇಲ್ಲಿ ನೋಡಿ, ಫಸ್ಟ್ ಲೆಸನ್ 4 ಮಾರ್ಕ್ಸ್ ಇದೆ, ಸೆಕೆಂಡ್ ಲೆಸನ್ 6, ಥರ್ಡ್ ಲೆಸನ್ 7 ಮಾರ್ಕ್ಸ್. ಟೋಟಲ್ ಎಷ್ಟು ಮಾರ್ಕ್ಸ್ ಆಯ್ತು ನಿಮಗೆ? 17 ಮಾರ್ಕ್ಸ್ ಆಯ್ತು ಇಲ್ಲೇ. ಏನಾಯ್ತು? ಓಕೆ. ಥರ್ಡ್ ಲೆಸನ್ ಯಾವ್ದಂತಾರೆ
ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಅಂತ ಐತಿ, ಅದು ಟೋಟಲ್ ಆಗಿ 7 ಮಾರ್ಕ್ಸ್ ಇದೆ. ಇಲ್ಲಿ ನೋಡಿ 7 ಮಾರ್ಕ್ಸ್ ಅಂದ್ರೆ ಫಸ್ಟ್ ಲೆಸನ್ 4 ಮಾರ್ಕ್ಸ್, ಸೆಕೆಂಡ್ ಲೆಸನ್ 6 ಮಾರ್ಕ್ಸ್, ಥರ್ಡ್ ಲೆಸನ್ 7 ಮಾರ್ಕ್ಸ್, ಟೋಟಲ್ 17 ಲೆಸನ್ ಆಯ್ತು. ನಿಮಗೆ 17 ಮಾರ್ಕ್ಸ್ ಆಯ್ತು. ಟೋಟಲ್ 17 ಮಾರ್ಕ್ಸ್. ಜಸ್ಟ್ ಓನ್ಲಿ ಬರೀ 3 ಲೆಸನ್ ನಮಗೆ ಟೋಟಲ್ ಆಗಿ 17 ಮಾರ್ಕ್ಸ್ ಬರುತ್ತೆ. ಇನ್ನು ನೆಕ್ಸ್ಟ್ ಇದರಲ್ಲಿ 1 ಮಾರ್ಕ್ಸ್ ಕ್ವಶನ್ 2 ಬರುತ್ತೆ, 2 ಮಾರ್ಕ್ಸ್ ಕ್ವಶನ್ 1 ಇದೆ. ಓಕೆ, ಇಲ್ಲಿ ಕೇಳಿ. 1 ಮಾರ್ಕ್ಸ್ 2 ಕ್ವಶನ್ಸ್ ಇದೆ, 2 ಮಾರ್ಕ್ಸ್ 1, ಆಮೇಲೆ 3 ಮಾರ್ಕ್ಸ್ 1 ಕ್ವಶನ್ಸ್ ಇದೆ. ಹಾಗಾದ್ರೆ ಇಲ್ಲಿ 1 ಮಾರ್ಕ್ಸ್ ಕ್ವಶನ್ 1 MCQ ಇರುತ್ತೆ, ಆಮೇಲೆ ಇನ್ನೊಂದು ರೈಟಿಂಗ್ ಅಲ್ಲಿ ಇರುತ್ತೆ. ರೈಟಿಂಗ್. ಇನ್ನೆಕ್ಸ್ಟ್ 2 ಮಾರ್ಕ್ಸ್ ಕ್ವಶನ್. 1 ಮಾರ್ಕ್ಸ್ ಕ್ವಶನ್ ನಂಬರ್ ಹೇಳಕ್ಕಾಗಲ್ಲ, ಯಾವ ನಂಬರ್ ಬರುತ್ತೆ ಹೇಳಕ್ಕೆ, ಈಗ ಯಾವ ಫಸ್ಟ್ ಕ್ವಶನ್ ಸೆಕೆಂಡ್ ಕ್ವಶನ್ ಯಾವ್ದು ಬೇಕಾದ್ರೂ ಕೇಳ್ಬೋದು. ಇನ್ನು 2 ಮಾರ್ಕ್ಸ್ ಕ್ವಶನ್ 2 ಮಾರ್ಕ್ಸ್ ಕ್ವಶನ್ ಎಷ್ಟಿದೆ? 1 ಇದೆ. ಹಾಗಾದ್ರೆ ಈ ಒಂದು ಕ್ವಶನ್ ಎಲ್ಲಿ ಬರುತ್ತೆ ನಿಮ್ಗೆ? ಕ್ವಶನ್ ನಂಬರ್ ಯಾವ್ದಂದ್ರೆ 20 or 21. 20 or 21. ಲಾಸ್ಟ್ ಟೈಮ್ ಅಲ್ಲಿ ಯಾವುದು ಫಸ್ಟ್ ಪ್ರಿಪರೇಟರಿ ಯಾವ್ದು ಕೇಳಿದ್ರೆ ಡಯಾಗ್ರಾಮು. ಫಸ್ಟ್ ಪ್ರಿಪರೇಟರಿಯಲ್ಲಿ ಡಯಾಗ್ರಾಮ್ ಕೇಳಿದ್ರೆ ದ ಆಕ್ಷನ್ ವಿತ್ ಮೆಟಲ್. ಆಕ್ಷನ್ ವಿತ್ ಮೆಟಲ್, ಅದು 2 ಮಾರ್ಕ್ಸ್ ಕ್ವಶನ್ಸ್ ಕೇಳೋಣ. 2 ಮಾರ್ಕ್ಸ್ ಕ್ವಶನ್. ಇನ್ನು 3 ಮಾರ್ಕ್ಸ್ ಕ್ವಶನ್ 3 ಮಾರ್ಕ್ಸ್ ಕ್ವಶನ್ 3 ಮಾರ್ಕ್ಸ್ ಕ್ವಶನ್ 1 ಇದೆ, ಅದು ಒಂದಿದೆ. ಹಾಗಾದ್ರೆ ಇದು ಕ್ವಶನ್ ನಂಬರು ಯಾವುದಂತಂದ್ರೆ ಕ್ವಶನ್ ನಂಬರು 23 or 24 ಅಲ್ಲೇ ಇರ್ತದೆ. 23 or 24. ಹಾಗಾದ್ರೆ ಈ ಸಲ ಯಾವ್ದು ಕೇಳೋಣ ಅಂದ್ರೆ ನಿಮ್ಗೆ ಎಲೆಕ್ಟ್ರೋಲೈಟಿಕ್ ರಿಫೈನಿಂಗ್ ಆಫ್ ಕಾಪರ್ ಡಯಾಗ್ರಾಮ್ ಕೇಳೋಣ. 3 ಮಾರ್ಕ್ಸ್ಗೆ ಎಲೆಕ್ಟ್ರೋಲೈಟಿಕ್ ರಿಫೈನಿಂಗ್ ಆಫ್ ಕಾಪರ್, ಇದು ಸೆಕೆಂಡ್ ಪ್ರಿಪರೇಟರಿ ಕೇಳೋದು. ಇನ್ನು ಫಸ್ಟ್ ಪ್ರಿಪರೇಟರಿ ಯಾವ್ದು ಕೇಳೋಣ? ಅಯಾನಿಕ್ ಕಂಪೌಂಡ್ಸ್, ಪ್ರಾಪರ್ಟೀಸ್ ಆಫ್ ಅಯಾನಿಕ್ ಕಂಪೌಂಡ್ಸ್ ಕೇಳೋಣ. ಪ್ರಾಪರ್ಟೀಸ್ ಆಫ್ ಅಯಾನಿಕ್ ಕಂಪೌಂಡ್ಸ್ ಬೇಕು ಅಂತಂದ್ರೆ ನೀವು ಕ್ವಶನ್ ಪೇಪರ್ ಅನ್ನ ತೆಗೆದು ನೋಡಿ, ಅವಾಗ ನಿಮ್ಗೆ ಕ್ಲಾರಿಟಿ ಬರುತ್ತೆ. ಅದೇ ನಂಬರ್ ಕ್ವಶನ್ಸ್ ಬಂದಿದೆ ಇಲ್ವಾ ಅನ್ನೋದು ನಿಮ್ಗೆ ಕ್ಲಾರಿಟಿ ಗೊತ್ತಾಗುತ್ತೆ. ಇನ್ನು 4th ಲೆಸನ್ ಕೆಮಿಸ್ಟ್ರಿಯಲ್ಲಿ 4th ಲೆಸನ್ ಆದ್ರೆ ಕಾರ್ಬನ್ ಅಂಡ್ ಇಟ್ಸ್ ಕಂಪೌಂಡ್ಸ್. ಮೈ ಡಿಯರ್ ಸ್ಟೂಡೆಂಟ್ಸ್, ನೀವೇನಾದ್ರೂ ಬ್ಲೂ ಪ್ರಿಂಟ್ ಪ್ರಕಾರ ಇವತ್ತಿಂದ ಅಥವಾ ಈಗಿನಿಂದಾನೇ ಸ್ಟಡಿ ಮಾಡ್ತಾ ಹೋದ್ರೆ ಬ್ಲೂ ಪ್ರಿಂಟ್ ಪ್ರಕಾರ ಆಲ್ಮೋಸ್ಟ್ ಹೇಳ್ತಾ ಇದ್ದೀನಿ ಕೇಳಿ, ಔಟ್ ಆಫ್ ಔಟ್ ಮಾಡ್ಬೋದು. ಅದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ. ಬ್ಲೂ ಪ್ರಿಂಟ್ ಪ್ರಕಾರ ಏನಾದ್ರು ಸ್ಟಡಿ ಮಾಡ್ತಾ ಹೋದ್ರೆ, ಆಸ್ ಪರ್ ಬ್ಲೂ ಪ್ರಿಂಟ್ ಪ್ರಕಾರ ನೀವೇನಾದ್ರು ಸ್ಟಡಿ ಮಾಡ್ತಾ ಹೋದ್ರೆ ಏನಾಗತ್ತಂತಂದ್ರೆ ಔಟ್ ಆಫ್ ಔಟ್ 80 ತಗೊಳ್ಳೋ ಚಾನ್ಸಸ್ ಇದೆ, ಗ್ಯಾರಂಟಿ. ಇನ್ನು 4th ಲೆಸನ್ ಕಾರ್ಬನ್ ಅಂಡ್ ಇಟ್ಸ್ ಕಂಪೌಂಡ್ಸ್. ಈ ಲೆಸನ್ ನಮಗೆ 8 ಮಾರ್ಕ್ಸ್ ಬರುತ್ತೆ ಸ್ಟೂಡೆಂಟ್ಸ್. ಈ ಲೆಸನ್ ನಮಗೆ 8 ಮಾರ್ಕ್ಸ್ ಬರುತ್ತೆ.
ಆದರೆ ಇಲ್ಲಿ 8 ಮಾರ್ಕ್ಸ್ ಅಲ್ಲಿ ಯಾವ್ದಾವ್ ಕ್ವಶನ್ಸ್ ಬರ್ಬೋದು, 1 ಮಾರ್ಕ್ಸ್ ಅಷ್ಟು ಬರುತ್ತೆ, 2 ಮಾರ್ಕ್ಸ್ ಅಷ್ಟು, 3 ಮಾರ್ಕ್ಸ್ ಅಷ್ಟು, 4 ಮಾರ್ಕ್ಸ್ ಅಷ್ಟು, 5 ಮಾರ್ಕ್ಸ್ ಅಷ್ಟು ನಿಮ್ಗೆ ಕ್ಲಾರಿಟಿ ಬೇಕಲ್ವಾ. ಆದ್ರೆ ಈ ಲೆಸನ್ 5 ಮಾರ್ಕ್ಸ್ ಕ್ವಶನ್ಸ್ ಇಲ್ಲ, 3 ಮಾರ್ಕ್ಸ್ ಕ್ವಶನ್ಸ್ ಇಲ್ಲ, ಇರೋದು 4 ಮಾರ್ಕ್ಸ್ ಕ್ವಶನ್, ಇರೋದು ಅಷ್ಟು 4 ಮಾರ್ಕ್ಸ್ ಕ್ವಶನ್, ಇರೋದು ಯಾವ್ದು 4 ಮಾರ್ಕ್ಸ್ ಕ್ವಶನ್. ಅದು ಒಂದೇ ಒಂದಿದೆ 4 ಮಾರ್ಕ್ಸ್ ಕ್ವಶನ್ ಕೆಮಿಸ್ಟ್ರಿ ಪಾರ್ಟ್ ಅಲ್ಲಿ. ಓಕೆ, ಎಷ್ಟು 4 ಮಾರ್ಕ್ಸ್ ಕ್ವಶನ್ ಬರುತ್ತಿದ್ರಿಂದ ಅಂತ ಹೇಳ್ತೀನಿ. ಹಾಗಾದ್ರೆ ಇಲ್ಲಿ ನಮ್ಗೆ ಯಾವ ರೀತಿ ಕ್ವಶನ್ಸ್ ಬರುತ್ತೆ ಅನ್ನೋದು ತಿಳ್ಕೊಳ್ಳಿ. 1 ಮಾರ್ಕ್ಸ್ 2 ಕ್ವಶನ್ಸ್ ಇದೆ. 1 ಮಾರ್ಕ್ಸ್ ಕ್ವಶನ್ಸ್ ಎಷ್ಟಿದೆ? 2 ಕ್ವಶನ್ಸ್ ಇದೆ. ಈ 2 ಕ್ವಶನ್ಸ್ ಅಲ್ಲಿ ನಮಗೆ ಏನ್ ಬರುತ್ತೆ, ಒಂದು ಕ್ವಶನ್ ಯಾವ್ದು ಬರುತ್ತೆ, MCQ ಬರುತ್ತೆ, ಮೀನ್ಸ್ ಚೂಸ್ ದ ಕರೆಕ್ಟ್ ಆಪ್ಷನ್ಸ್ ಬರುತ್ತೆ. ಇನ್ನೊಂದು ಕ್ವಶನ್ ಯಾವ್ದಂತಂದ್ರೆ ರೈಟಿಂಗ್ ಅಲ್ಲಿ ಬರುತ್ತೆ. ಇನ್ನೊಂದು ಕ್ವಶನ್ ಯಾವ್ದು ರೈಟಿಂಗ್ ಅಲ್ಲಿ ಬರುತ್ತೆ ಅಂತ ಹೇಳ್ತೀನಿ. ಇಲ್ಲಿ ನಮಗೆ 2 ಮಾರ್ಕ್ಸ್ ಆಯ್ತು. ಇನ್ನು 2 ಮಾರ್ಕ್ಸ್ ಕ್ವಶನ್ ಎಷ್ಟು? 2 ಮಾರ್ಕ್ಸ್ ಕ್ವಶನ್ ಒಂದೇ ಇದೆ ಇಲ್ಲಿ. 2 ಮಾರ್ಕ್ಸ್ ಕ್ವಶನ್ ಒಂದೇ ಇದೆ. ಆ ಕ್ವಶನ್ ನಂಬರ್ ಎಷ್ಟು ಅಂತ ನಿಮ್ಗೆ 21 ಆರ್ 20. ಕ್ವಶನ್ ನಂಬರು 21 ಆರ್ 20 ಆರ್ 21, 20 ಆರ್ 21. ಇನ್ನು 4 ಮಾರ್ಕ್ಸ್ ಕ್ವಶನ್, 4 ಮಾರ್ಕ್ಸ್ ಕ್ವಶನ್ ಒಂದೇ ಇದೆ. 4 ಮಾರ್ಕ್ಸ್ ಕ್ವಶನ್ ಒಂದೇ ಇದೆ. ಅದು ಎಷ್ಟು ಕ್ವಶನ್ ನಂಬರ್ ಎಷ್ಟು ಅಂತಂದ್ರೆ 25 ಫಿಕ್ಸ್. ಅದೇ ಲೆಸನ್ ಇಂದ ಅಲ್ಲೇ 25 ನಂಬರ್ ಕ್ವಶನ್ಸ್ ಬರುತ್ತೆ ನಿಮ್ ಕ್ವಶನ್ ಪೇಪರ್ ಅಲ್ಲಿ. 4 ಮಾರ್ಕ್ಸ್ ಒಂದೇ ಒಂದು ಕ್ವಶನ್ಸ್ ಇದೆ ಕೆಮಿಸ್ಟ್ರಿ ಪಾರ್ಟ್ ಅಲ್ಲಿ, ಅದು ಎಷ್ಟೊಂದು ಕ್ವಶನ್ ನಂಬರ್ 25 ಅಲ್ಲೇ ಇದೆ. ಅಲ್ಲೇ ಈ ಯಾವ್ದು ಕಾರ್ಬನ್ ಇನ್ ಡಿಸ್ಕಂಪೌಂಡ್ ಲೆಸನ್ ಇದನ್ನ ಬರುತ್ತೆ. ಅಲ್ಲಿ ಯಾವ್ದು ಬೇಕಾದ ಕ್ವಶನ್ಸ್ ಕೇಳಬಹುದು. ಅಥವಾ ನಿಮಗೆ ಸ್ಟ್ರಕ್ಚರ್ ಬರಿ ಅಂತ ಕೇಳ್ಬೋದು, ಅಥವಾ ಫಂಕ್ಷನ್ ಗ್ರೂಪ್ ಬರಿ ಅಂತ ಕೇಳ್ಬೋದು, ಅಥವಾ ಗಿವ್ ರೀಸನ್ಸ್ ಕೇಳ್ಬೋದು. ಅವ್ನಿಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ಬೇಕಾದ್ರೆ ಕೇಳ್ಬೋದು ಅವನು. ಈ ರೀತಿ ನಿಮ್ದು ಇಷ್ಟು ಕೆಮಿಸ್ಟ್ರಿ ಪಾರ್ಟ್ ಅಂತ ಹೇಳ್ತೀವಿ. ಇದು ನಿಮ್ದು ಕೆಮಿಸ್ಟ್ರಿ ಪಾರ್ಟ್. ನೆಕ್ಸ್ಟ್ ಇನ್ಯಾವ್ದಾನೆ ಬಯಾಲಜಿ ಪಾರ್ಟ್ ತಗೊಂಡ. ಬಯಾಲಜಿ ಪಾರ್ಟ್, ಈ ಬಯಾಲಜಿ ಪಾರ್ಟ್ ಅಲ್ಲಿ ಇಲ್ಲಿ ಕೂಡ ಇಂಪಾರ್ಟೆಂಟ್ ಚಾಪ್ಟರ್ಗಳಿದೆ. ಅದನ್ನು ಕೂಡ ನೀವು ಸರಿಯಾಗಿ ಮಾಡ್ಕೊಂಡ್ರೆ ಆಗೋಗುತ್ತೆ. ನಿಮ್ಗೆ ಹೇಳ್ತಾ ಇದ್ದೀನಿ, ಸರಿಯಾಗಿ ಸ್ವಲ್ಪ ಸ್ಟಡಿ ಕಡೆ ಸ್ವಲ್ಪ ಕಾನ್ಸಂಟ್ರೇಟ್ ಕೊಟ್ಟು ಓದಿ, ಇನ್ನೇನು ಇಲ್ಲ. ಓದ್ತಾ ಹೋದ್ರೆ ಏನಾಗತ್ತೆ ಅಂದ್ರೆ ನಿಮ್ಗೆ ಕಾನ್ಸಂಟ್ರೇಷನ್ ಬರುತ್ತೆ. ನೆಕ್ಸ್ಟ್ ಬಯೋ ಪಾರ್ಟ್. ಬಯಾಲಜಿಯಲ್ಲಿ ಫಸ್ಟ್ ಲೆಸನ್ ಯಾವ್ದಂತಂದ್ರೆ ನಮಗೆ ಲೈಫ್ ಪ್ರೋಸೆಸ್ ಅಂತ ಹೇಳ್ತೀವಿ. ಯಾವುದು ಬಯಾಲಜಿಯಲ್ಲಿ ಲೈಫ್ ಪ್ರೋಸೆಸ್. ಈ ಲೆಸನ್ ನಮ್ಗೆ ಎಷ್ಟಂದ್ರೆ ಇದು ಕೂಡ 8 ಮಾರ್ಕ್ಸ್ ಬರುತ್ತೆ. ಈ ಲೆಸನ್ ಕೂಡ 8 ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ. 8 ಮಾರ್ಕ್ಸ್ ಅಲ್ಲಿ ಯಾವ್ದಾವ್ದು ಬರ್ಬಹುದು ಅನ್ನೋದು ನಿಮ್ಗೆ ಡೌಟು ಅಲ್ವಾ? ಹಾಗಾದ್ರೆ ಇಲ್ಲಿ 8 ಮಾರ್ಕ್ಸ್ ಅಲ್ಲಿ 1 ಮಾರ್ಕ್ಸ್ 2 ಕ್ವಶನ್ಸ್ ಇದೆ, 2 ಮಾರ್ಕ್ಸ್ 1 ಕ್ವಶನ್ಸ್ ಇದೆ, 4 ಮಾರ್ಕ್ಸ್ 1 ಕ್ವಶನ್ಸ್ ಇದೆ. ಇಲ್ಲಿ 3 ಮಾರ್ಕ್ಸ್ ಕ್ವಶನ್ಸ್ ಇಲ್ಲ, 3 ಮತ್ತು 5 ಮಾರ್ಕ್ಸ್ ಕ್ವಶನ್ಸ್ ಇಲ್ಲ. 1 ಮಾರ್ಕ್ಸ್ ಕ್ವಶನ್, 1 ಮಾರ್ಕ್ಸ್ 2 ಕ್ವಶನ್ಸ್ ಇದೆ. ಆ 2ರಲ್ಲಿ ಒಂದು MCQ ಇರುತ್ತೆ, ಆಮೇಲೆ ಇನ್ನೊಂದು ಯಾವ್ದಂತಂದ್ರೆ ರೈಟಿಂಗ್ ಅಲ್ಲಿ ಇರುತ್ತೆ. ಇನ್ನು ಸೆಕೆಂಡ್ 2 ಮಾರ್ಕ್ಸ್ ಕ್ವಶನ್, 2 ಮಾರ್ಕ್ಸ್ ಕ್ವಶನ್ ಒಂದೇ ಇದೆ. 2 ಮಾರ್ಕ್ಸ್ ಕ್ವಶನ್ ಒಂದೇ ಇದೆ. ಆ ಕ್ವಶನ್ ನಂಬರ್ ಎಷ್ಟಂದ್ರೆ 32 and 33. ಕ್ವಶನ್ ನಂಬರ್
32 and 33. 32 and 33 ಕ್ವಶನ್ ನಂಬರ್ ಅಲ್ಲೇ ಇರುತ್ತೆ. 32 and 33. ನೆಕ್ಸ್ಟ್ 4 marks ಕ್ವಶನ್ ನಂಬರ್. 4 marks ಕ್ವಶನ್. 4 marks ಕ್ವಶನ್ ಅಂತಂದ್ರೆ ಇಲ್ಲೇ ಕೂಡ ನಿಮಗೆ 4 marks ಒಂದೇ ಒಂದು ಕ್ವಶನ್ಸ್ ಇದೆ. 4 marks ಕ್ವಶನ್. ಈ ಬಯೋ ಪಾರ್ಟ್ ಅಲ್ಲಿ ಕೂಡ ಒಂದೇ ಒಂದು ಕ್ವಶನ್ಸ್ ಕೇಳ್ತಾನೆ. ಅದು ಕೂಡ ಎಷ್ಟನೇ ನಂಬರ್ ಅಂದ್ರೆ ಕ್ವಶನ್ ನಂಬರ್ 37. ಲಾಸ್ಟ್ ಸೆಕೆಂಡ್. ಲಾಸ್ಟ್ ಇಂದ ಸೆಕೆಂಡ್ ಕ್ವಶನ್ ಅಲ್ಲಿ ನಿಮ್ಗೆ ಕೇಳ್ತಾನೆ. ಲಾಸ್ಟ್ ಇಂದ ಸೆಕೆಂಡ್ ಕ್ವಶನ್ ಅಲ್ಲಿ ಕೇಳ್ತಾನೆ. ಯಾವುದು 37. ಹಾಗಾದ್ರೆ ಇಲ್ಲಿ ಯಾವ ಕ್ವಶನ್ಸ್ ಕೇಳಬಹುದು? ಇಲ್ಲಿ ಆಲ್ಮೋಸ್ಟ್ 90% ಯಾವ್ದಂದ್ರೆ ಡಯಾಗ್ರಾಮ್ ಕೇಳ್ತಾನೆ. ಯಾವುದು ಹಾರ್ಟ್, ಇಲ್ಲ ಅಂತಂದ್ರೆ ನೆಫ್ರಾನ್. ಹಾರ್ಟ್ ತಪ್ಪಿದ್ರೆ ನೆಫ್ರಾನ್. ಇವೆರಡರಲ್ಲಿ ಯಾವ್ದಾದ್ರು ಒಂದು ಕ್ವಶನ್ ನಿಮ್ಗೆ ಇದ್ದೇ ಇರುತ್ತೆ. ಯಾಕಂದ್ರೆ ಸೆಕೆಂಡ್ ಪ್ರಿಪರೇಟರ್ ಹಾರ್ಟ್ ಕೇಳೋಣ, ಆಮೇಲೆ ಫಸ್ಟ್ ಪ್ರಿಪರೇಟರ್ ಏನ್ ಕೇಳೋಣ, ದ ಡಿಫರೆನ್ಸ್ ಬಿಟ್ವೀನ್ ಒಂದು ಕ್ವಶನ್ಸ್ ಕೇಳೋಣ. ಯಾವ್ದು ಆರ್ಟರೀಸ್ ಅಂಡ್ ವೇನ್ಸ್ ದ ಡಿಫರೆನ್ಸ್ ಕೇಳೋಣ. ಆರ್ಟರೀಸ್ ಅಂಡ್ ವೇನ್ಸ್ ಅಲ್ಲಿ ಕೇಳೋಣ. ನೆಕ್ಸ್ಟ್ ಲೆಸನ್ ಯಾವ್ದು? ಬಯೋದ ಸೆಕೆಂಡ್ ಲೆಸನ್ ಯಾವ್ದು? ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್. ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್. ಸರಿ, ಇವಾಗ ನಾವು ಟೋಟಲ್ಗೆ ಎಷ್ಟು 5 ಲೆಸನ್ ನೋಡಿದ್ವಲ್ಲ, 5 ಲೆಸನ್ ಎಷ್ಟೆಷ್ಟು ಮಾರ್ಕ್ಸ್ ಆಯ್ತು ಅಂತ ನೋಡೋಣ. ಕೆಮಿಸ್ಟ್ರಿಲಿ ಫಸ್ಟ್ ಲೆಸನ್ 4 ಮಾರ್ಕ್ಸ್, ಸೆಕೆಂಡ್ ಲೆಸನ್ 6 ಮಾರ್ಕ್ಸ್, ಥರ್ಡ್ ಲೆಸನ್ 7 ಮಾರ್ಕ್ಸ್, ಫೋರ್ತ್ ಲೆಸನ್ 8 ಮಾರ್ಕ್ಸ್. ಟೋಟಲ್ ಎಷ್ಟಾಯ್ತು? 25 ಮಾರ್ಕ್ಸ್ ಆಯ್ತು ನಮಗೆ. 25 ಮಾರ್ಕ್ಸ್ ಆಯ್ತು. ಇನ್ನು ಬಯೋದಲ್ಲಿ ಒಂದು ಲೆಸನ್ ನೋಡಿ, ಅದು ಲೈಫ್ ಪ್ರೋಸೆಸ್, ಅದು 8 ಮಾರ್ಕ್ಸ್ ಬಂತು. ಅಂದ್ರೆ ಟೋಟಲ್ ಎಷ್ಟಾಯ್ತು? 33 ಮಾರ್ಕ್ಸ್. ಟೋಟಲ್ 33 ಮಾರ್ಕ್ಸ್. ನಾವು ಮಾಡಿದಷ್ಟು ಬರೀ 5 ಲೆಸನ್ಸ್ ಅಷ್ಟೇ. ಇನ್ನು ಫಿಸಿಕ್ಸ್ ಹೋಗಿಲ್ಲ, ಆಮೇಲೆ ಬಯಾಲಜಿ ಮಿಕ್ಕಿ ಲೆಸನ್ ಕೂಡ ನಾವಿನ್ನು ಕಂಟಿನ್ಯೂ ಮಾಡಿಲ್ಲ. ಬಟ್ ನಾವು ಮಾಡಿದಷ್ಟು ಓನ್ಲಿ 4 ಲೆಸನ್ಸ್. ಆ 4 ಲೆಸನ್ಸ್ ಅಲ್ಲೇ ಎಷ್ಟು ನಮಗೆ ಟೋಟಲ್ ಆಗಿ 33 ಮಾರ್ಕ್ಸ್ ಆಯ್ತು. ಅಂದ್ರೆ ಆಲ್ಮೋಸ್ಟ್ ನಾವು ಇಲ್ಲಿ ಕಂಪ್ಲೀಟ್ ಆಗಿ ಏನಾದ್ರೆ ಪಾಸ್ ಆಗಿದ್ದೀವಿ ಅಂತ ಕಾನ್ಫಿಡೆಂಟ್ ಹೇಳ್ಬೋದು. ಪಾಸ್ ಆಗಿದೀವಿ ಅಂತ ನಾವು ಕಾನ್ಫಿಡೆಂಟ್ ಕೂಡ ಹೇಳ್ಬೋದು. ನೆಕ್ಸ್ಟ್ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಹೋಗೋಣ. ಬನ್ನಿ ಹೋಗ್ತಾವ್ ನೋಡೋಣ. ಮುಂದೆ ಇನ್ನು ಸಾಕಷ್ಟು ಲೆಸನ್ಗಳಿದೆ, ನೋಡ್ತಾ ಹೋಗೋಣ. ಸೆಕೆಂಡ್ ಒನ್ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್. ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್. ಹಾಗಾದ್ರೆ ಈ ಲೆಸನ್ ನಮ್ಗೆ ಎಷ್ಟು ಕೇಳ್ತಾರೆ? ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ 6 ಮಾರ್ಕ್ಸ್ ಬರುತ್ತೆ. ಈ ಲೆಸನ್ ಎಷ್ಟು? 6 ಮಾರ್ಕ್ಸ್. 6 ಮಾರ್ಕ್ಸ್ ಬರುತ್ತೆ. ಹಾಗಾದ್ರೆ ಈ 6 ಮಾರ್ಕ್ಸ್ ಅಲ್ಲಿ ಯಾವ್ದು ಕೇಳ್ತಾನೆ? 1 ಮಾರ್ಕ್ಸ್ ಒಂದು, 2 ಮಾರ್ಕ್ಸ್ ಒಂದು, 3 ಮಾರ್ಕ್ಸ್ ಒಂದು ಅಷ್ಟೇ. 1 ಮಾರ್ಕ್ಸ್, 2 ಮಾರ್ಕ್ಸ್, 3 ಮಾರ್ಕ್ಸ್ ಒಂದೊಂದೇ ಕ್ವಶನ್ಸ್ ಕೇಳ್ತಾನೆ. ಯಾವುದು ಬೇರೆ ಇನ್ಯಾವುದು ಕೂಡ ಕೇಳಲ್ಲ ಇದರಲ್ಲಿ. ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಅಲ್ಲಿ 1 ಮಾರ್ಕ್ಸ್ ಕ್ವಶನ್, 1 ಮಾರ್ಕ್ಸ್ ಕ್ವಶನ್ ಒಂದೇ ಇದೆ, ಅದು ರೈಟಿಂಗ್ ಆರ್ MCQ. ರೈಟಿಂಗ್ ಆರ್ MCQ. ಆಮೇಲೆ 2 ಮಾರ್ಕ್ಸ್ ಕ್ವಶನ್ ಇದು ಕೂಡ ಒಂದೇ ಇದೆ. ಇದು ಕೂಡ ಒಂದೇ ಇದೆ. ಹಾಗಾದ್ರೆ ಇಲ್ಲಿ 2 ಮಾರ್ಕ್ಸ್ ಕ್ವಶನ್ ಹೇಳಿದ್ರೆ 32 ಆರ್ 33. 32 ಆರ್ 33. 32 ಆರ್ 33 ಕ್ವಶನ್ ನಂಬರ್ ಅಲ್ಲಿ ಈ ಲೆಸನ್ ಕ್ವಶನ್ಸ್ ಇರುತ್ತೆ. (33 or 32 ಕ್ವಶನ್ ನಂಬರ್ ಅಲ್ಲೇ ಇರುತ್ತೆ. ಇನ್ನು ನೆಕ್ಸ್ಟ್ 3 ಮಾರ್ಕ್ಸ್ ಕ್ವಶನ್. 3 ಮಾರ್ಕ್ಸ್ ಕ್ವಶನ್ ಕೂಡ ಇಲ್ಲಿ ಒಂದೇ ಇದೆ. ಈ 3 ಮಾರ್ಕ್ಸ್ ಕ್ವಶನ್ 34, 35, 36. 34, 35 and 36 ಈ ನಂಬರ್ ಅಲ್ಲಿ ಕ್ವಶನ್ಸ್ ಇರುತ್ತೆ. ಆದ್ರೆ ಈ ಸೆಕೆಂಡ್ ಪ್ರಿಪರೇಟರ್ ಏನು ಕೇಳೋಣ? 3 ಮಾರ್ಕ್ಸ್ ಕ್ವಶನ್ ಯಾವ್ದನ್ನ ಬ್ರೈನ್ ಡಯಾಗ್ರಾಮ್ ಕೇಳೋಣ.
ಬ್ರೈನ್ ಡಯಾಗ್ರಾಮ್ ಕೇಳೋಣ. ಈಗ ಇನ್ನು ಫಸ್ಟ್ ಪ್ರಿಪೇರ್ಡ್ಲಿ ಒಂದು ಕ್ವಶನ್ಸ್ ಅನ್ನ ಕೇಳೋಣ. ನೆಕ್ಸ್ಟ್ ಲೆಸನ್ ವೆರಿ ಇಂಪಾರ್ಟೆಂಟ್ ಲೆಸನ್, ಎಲ್ಲರಿಗೂ ಇಂಟ್ರೆಸ್ಟ್ ಇರತಕ್ಕಂತ ಲೆಸನ್, ಪ್ರತಿಯೊಬ್ಬ ಸ್ಟೂಡೆಂಟ್ಸ್ಗೂ ಇಂಟ್ರೆಸ್ಟ್ ಆಗಿ ಕೇಳ್ತಕ್ಕಂತ ಲೆಸನ್ ಇದು. ಗೆಸ್ ಮಾಡಿರ್ಬೋದು ಅಂತ ನಾನು ಅನ್ಕೊಳ್ತೀನಿ ಯಾವ ಲೆಸನ್ ಅಂತ ಅನ್ಕೊಂಡು. ಹೌ ಡು ಆರ್ಗ್ಯಾನಿಸಮ್ಸ್ ರೀಪ್ರೊಡ್ಯೂಸ್, ಥರ್ಡ್ ಲೆಸನ್. ನೆಕ್ಸ್ಟ್ ಲೆಸನ್ ಯಾವ್ದಾದ್ರೆ ಹೌ ಡು ಆರ್ಗ್ಯಾನಿಸಮ್ ರೀಪ್ರೊಡ್ಯೂಸ್. ಹೌ ಡು ಆರ್ಗ್ಯಾನಿಸಮ್ ರೀಪ್ರೊಡ್ಯೂಸ್. ಈ ಲೆಸನ್ ನಮ್ಗೆ ಟೋಟಲ್ ಆಗಿ 7 ಮಾರ್ಕ್ಸ್ ಇದೆ. 7 ಮಾರ್ಕ್ಸ್. ಈ 7 ಮಾರ್ಕ್ಸ್ ಅಲ್ಲಿ 7 ಮಾರ್ಕ್ಸ್ ಅಂದ್ರೆ ನೀವು ಗೆಸ್ ಕೂಡ ಮಾಡಿರ್ಬೋದು. ಯಾವ್ದು 1 ಮಾರ್ಕ್ಸ್ 2 ಮಾರ್ಕ್ಸ್, ಸಾರಿ 1 ಮಾರ್ಕ್ಸ್ 1, 2 ಮಾರ್ಕ್ಸ್ ಒಂದು, ಆಮೇಲೆ 4 ಮಾರ್ಕ್ಸ್ ಒಂದು ಗೆಸ್ ಮಾಡಿರ್ತೀರ. ಇದು ನಾನು ನಿಮಗೆ ಹೇಳ್ತಕ್ಕಂಥ ಟ್ರಿಕ್ಸ್. ಅಲ್ಲಿ ಇಲ್ಲಿ ನಮ್ಗೆ 1 ಮಾರ್ಕ್ಸ್ 2 ಕ್ವಶನ್ಸ್ ಇದೆ, 2 ಮಾರ್ಕ್ಸ್ ಇಲ್ಲ, 3 ಮಾರ್ಕ್ಸ್ ಇಲ್ಲ, 4 ಮಾರ್ಕ್ಸ್ ಇಲ್ಲ, ಡೈರೆಕ್ಟ್ ಆಗಿ 5 ಮಾರ್ಕ್ಸ್ ಕ್ವಶನ್ಸ್ ಇದೆ. ಡೈರೆಕ್ಟ್ ಆಗಿ 5 ಮಾರ್ಕ್ಸ್ ಕ್ವಶನ್. ಯಾಕಂದ್ರೆ ಈ ಲೆಸನ್ ಇಂದ ಮಾತ್ರ ಓನ್ಲಿ 1 ಕ್ವಶನ್ ದೇ ವಿಲ್ ಅರೈಸ್ ಆನ್ 5 ಮಾರ್ಕ್ಸ್ ಕ್ವಶನ್ ಫಿಕ್ಸ್. ಈ ಲೆಸನ್ ಅಲ್ಲಿ 5 ಮಾರ್ಕ್ಸ್ ಕ್ವಶನ್ಸ್ ನಮಗೆ ಬಂದೇ ಬರುತ್ತೆ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಬನ್ನಿ ಮತ್ತೆ ಹೋಗೋಣ. ಯಾವುದು ಹೌ ಡು ಆರ್ಗ್ಯಾನಿಕ್ ರೀಪ್ರೊಡಕ್ಷನ್. ಈ ಲೆಸನ್ ಅಲ್ಲಿ ನಮ್ಗೆ ಎಷ್ಟು ಟೋಟಲ್ ಆಗಿ 7 ಮಾರ್ಕ್ಸ್ ಬರುತ್ತೆ. 7 ಮಾರ್ಕ್ಸ್ ಅಂದ್ರೆ ಇಲ್ಲಿ ಡೈರೆಕ್ಟ್ ಆಗಿ ನಾವು ಯಾವ ರೀತಿ ಕೇಳ್ತಾನೆ 7 ಮಾರ್ಕ್ಸ್ ಅಂದ್ರೆ 1 ಮಾರ್ಕ್ಸ್ 2 ಕ್ವಶನ್ಸ್ ಬರುತ್ತೆ, ಅದಾದ್ರೆ ಡೈರೆಕ್ಟ್ ಆಗಿ 5 ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ ಅಂತ ಹೇಳ್ತೀನಿ. ಅಂದ್ರೆ 1 ಮಾರ್ಕ್ಸ್ 2 ಕ್ವಶನ್ಸ್ ಯಾವುದು? 1 ಮಾರ್ಕ್ಸ್ 2 ಕ್ವಶನ್ಸ್ ಬರುತ್ತೆ. ಅದು ಒಂದು MCQ ಇದೆ, ಒಂದು MCQ ಮತ್ತು ಇನ್ನೊಂದು ರೈಟಿಂಗ್ ಅಲ್ಲಿ ಬರುತ್ತೆ. ಒಂದು MCQ ಇನ್ನೊಂದು ರೈಟಿಂಗ್ ಅಲ್ಲಿ. ಇನ್ನು ಎಷ್ಟು ಡೈರೆಕ್ಟ್ ಆಗಿ ನಿಮ್ಗೆ ಇಲ್ಲಿ 5 ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ. 5 ಮಾರ್ಕ್ಸ್ ಕ್ವಶನ್ ಒಂದೇ, ಅದು ಲಾಸ್ಟ್ ಕ್ವಶನ್ 38 ನಂಬರ್ ಕ್ವಶನ್, 38th ಕ್ವಶನ್ ನಂಬರ್, 38 ಕ್ವಶನ್ ಲಾಸ್ಟ್ ಕ್ವಶನ್. ಇಲ್ಲಿ ನಮ್ಗೆ ಯಾವ ರೀತಿ ಕೇಳ್ತಾನೆ ಡೈರೆಕ್ಟ್ ಆಗಿ 5 ಮಾರ್ಕ್ಸ್, ಡೈರೆಕ್ಟ್ ಆಗಿ 5 ಮಾರ್ಕ್ಸ್ ಕೇಳಲಿ ಮತ್ತೆ ಡಿವೈಡ್ ಮಾಡ್ತಾನೆ AB ಆರ್ ABC ಅಂತ ಕೂಡ ಮಾಡಬಹುದು. AB ಆರ್ ABC 3 ಮಾರ್ಕ್ಸ್ ಪ್ಲಸ್ 2 ಮಾರ್ಕ್ಸ್, 2 ಮಾರ್ಕ್ಸ್ 2 ಮಾರ್ಕ್ಸ್ ಪ್ಲಸ್ 1 ಮಾರ್ಕ್ಸ್, ಈ ರೀತಿ ಕೂಡ ಕೇಳೋಕೆ ಅನ್ಸಿದೆ. ಇಲ್ಲಿ ಕ್ವಶನ್ಸ್ ಯಾವ ರೀತಿ ಕೇಳಬಹುದು ಅಂತಂದ್ರೆ ಯಾವ್ದಂದ್ರೆ ಅಲ್ಲಿ ಹೌ ಡು ಆರ್ಗ್ಯಾನಿಕ್ ರೀಪ್ರೊಡಕ್ಷನ್ ಯಾವುದು ಫಂಕ್ಷನ್ಸ್ ಆಫ್ ಮೇಲ್ ಅಂಡ್ ಫಿಮೇಲ್ ರೀಪ್ರೊಡಕ್ಟಿವ್ ಆರ್ಗನ್ಸ್ ಕೇಳ್ಬೋದು. ಆಮೇಲೆ ಡಯಾಗ್ರಾಮ್ ಕೂಡ ಕೇಳ್ಬೋದು. ಈ ರೀತಿ ಕ್ವಶನ್ಸ್ ಅಲ್ಲಿ ಬರುತ್ತೆ ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟ್ ಲೆಸನ್ ಹೆರಿಡಿಟಿ. ಈ ಹೆರಿಡಿಟಿಯಲ್ಲಿ ಫಿಕ್ಸ್ ಕ್ವಶನ್ಸ್ಗಳಿದೆ, ಅದನ್ನಷ್ಟು ಮಾಡಿಕೊಂಡ್ರೆ ಸಾಕು ನೀವು. 3 ಮಾರ್ಕ್ಸ್ ಕ್ವಶನ್ಸ್ ಫಿಕ್ಸ್ ಬಂದೇ ಬರುತ್ತೆ ಈ ಲೆಸನ್ ಇಂದ. 4th ಲೆಸನ್ ಹೆರಿಡಿಟಿ. ಈ ಲೆಸನ್ ಅಷ್ಟು ನಮಗೆ ಟೋಟಲ್ ಆಗಿ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂದ್ರೆ 4 ಮಾರ್ಕ್ಸ್ ಬರುತ್ತೆ. ಬೋರ್ಡ್ ಎಕ್ಸಾಮ್ಗೆ, ಫೈನಲ್ ಎಕ್ಸಾಮ್ಗೆ 4 ಮಾರ್ಕ್ಸ್ ಬರುತ್ತೆ. ಆದ್ರೆ ಇಲ್ಲಿ 4 ಮಾರ್ಕ್ಸ್ ಅಲ್ಲಿ 1 ಮಾರ್ಕ್ಸ್ ಕ್ವಶನ್ ಒಂದೇ ಬರುತ್ತೆ. ಇಲ್ಲಿ 1 ಮಾರ್ಕ್ಸ್ ಕ್ವಶನ್ ಒಂದೇ, ಅದು MCQ ಆದ್ರೂ ಆಗಿರಬಹುದು ಅಥವಾ ರೈಟಿಂಗ್ ಆದ್ರೂ ಆಗಿರಬಹುದು. ಯಾಕಂದ್ರೆ ಇಲ್ಲಿ ಫಿಕ್ಸ್ ಹೇಳಕ್ಕಾಗಲ್ಲ, MCQ ಬರುತ್ತೆ ರೈಟಿಂಗ್ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಇನ್ನು 3 ಮಾರ್ಕ್ಸ್ ಕ್ವಶನ್
3 ಮಾರ್ಕ್ಸ್ ಕ್ವಶನ್ ಒಂದೇ, ಅದು ಕ್ವಶನ್ ನಂಬರ್ ಎಷ್ಟು ಅಂದ್ರೆ 35. ಕ್ವಶನ್ ನಂಬರ್. ಇಲ್ಲಿ ಈ ಲೆಸನ್ ಟೋಟಲ್ ಆಗಿ ನಮಗೆ 3 ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ. ಒಂದು ಮೊನೋ ಹೈಬ್ರಿಡ್ ಬರುತ್ತೆ, ಮೊನೋ ಹೈಬ್ರಿಡ್ ಕ್ರಾಸ್. ಆಮೇಲೆ ಎರಡದು ಡೈ ಹೈಬ್ರಿಡ್ ಕ್ರಾಸ್ ಅಂತ ಹೇಳ್ತೀವಿ. and third one sex determination. ಸೆಕ್ಸ್ ಡಿಟರ್ಮಿನೇಷನ್ ಅಂದ್ರೆ ಈ 3 ಕ್ವಶನ್ ಒಂದು ಕ್ವಶನ್ ನಿಮ್ಗೆ ಎಕ್ಸಾಮ್ ಅಲ್ಲಿ ಫಿಕ್ಸ್ ಬಂದೇ ಬರುತ್ತೆ. ಇಟ್ ಶುಡ್ ಬಿ ಆಸ್ ಅ ಫಿಕ್ಸ್ 100% ಫಿಕ್ಸ್ ಕ್ವಶನ್ ಅಂತ ಹೇಳ್ತೀವಿ. ಇವು 3 ಕ್ವಶನ್ ಅಲ್ಲಿ ನಿಮ್ಗೆ ಎಕ್ಸಾಮ್ಗೆ ಒಂದು ಕ್ವಶನ್ ಫಿಕ್ಸ್ ಇದ್ದೇ ಇದೆ. ಯಾವುದು? ಮೊನೋ ಹೈಬ್ರಿಡ್, ಡೈ ಹೈಬ್ರಿಡ್ ಮತ್ತು ಸೆಕ್ಸ್ ಡಿಟರ್ಮಿನೇಷನ್. ಆದರೆ ಫಸ್ಟ್ ಪಿರಿಯಡ್ ಅಲ್ಲಿ ಮೊನೋ ಹೈಬ್ರಿಡ್ ಕೇಳೋಣ, ಸೆಕೆಂಡ್ ಪಿರಿಯಡ್ ಅಲ್ಲಿ ಮೊನೋ ಹೈಬ್ರಿಡ್ ಕೇಳೋಣ, ಅದರ ಜೊತೆಗೆ ಸೆಕ್ಸ್ ಡಿಟರ್ಮಿನೇಷನ್ 6 ಕ್ವಶನ್ಸ್ ಕೇಳೋಣ. ಇನ್ನು ಥರ್ಡ್ ಪಿರಿಯಡ್ ಅಲ್ಲಿ ಯಾವ್ದು? ಡೈ ಹೈಬ್ರಿಡ್ ಕೇಳಬಹುದು ಅನ್ನೋದು ನನ್ನ ಊಹೆ, ನನ್ನ ಇಮ್ಯಾಜಿನೇಷನ್. ಇಟ್ ಶುಡ್ ಬಿ ಆಸ್ ಅ ಫಾರ್. ಇನ್ನು ನೆಕ್ಸ್ಟ್ ಅವರ್ ಎನ್ವೈರ್ಮೆಂಟ್, ಬಯೋದಲ್ಲಿ ಅವರ್ ಎನ್ವೈರ್ಮೆಂಟ್. our environment. ಈ ಲೆಸನ್ ನಮಗೆ ಓನ್ಲಿ 3 ಮಾರ್ಕ್ಸ್ ಬರುತ್ತೆ, ಓನ್ಲಿ ಫಾರ್ 3 ಮಾರ್ಕ್ಸ್. ಅಂದ್ರೆ ಡೈರೆಕ್ಟ್ ಆಗಿ ಒಂದೇ ಒಂದು ಕ್ವಶನ್, ಇದ್ರಲ್ಲಿ 1 ಮಾರ್ಕ್ಸ್ ಇಲ್ಲ, 2 ಮಾರ್ಕ್ಸ್ ಇಲ್ಲ. ಆಮೇಲೆ ಡೈರೆಕ್ಟ್ ಆಗಿ 3 ಮಾರ್ಕ್ಸ್ ಕ್ವಶನ್, 3 ಮಾರ್ಕ್ಸ್ ಕ್ವಶನ್. ಅದು ಕ್ವಶನ್ ನಂಬರ್ ಎಷ್ಟು ಅಂತಂದ್ರೆ ಒಂದೇ ಒಂದು, ಅದು ಕ್ವಶನ್ ನಂಬರ್ 36 ಕ್ವಶನ್ ನಂಬರ್. ಹಾಗಾದ್ರೆ ಇಲ್ಲಿ ನಮ್ಗೆ ಲಾಸ್ಟ್ ಯಾವುದು ಫಸ್ಟ್ ಪ್ರಿಪೇರ್ ಅಲ್ಲಿ ಕೂಡ 36 ಕ್ವಶನ್ ನಂಬರ್ ಇತ್ತು. ಆಮೇಲೆ ಸೆಕೆಂಡ್ ಪ್ರಿಪೇರ್ ಅಲ್ಲಿ ಕೂಡ 36 ಕ್ವಶನ್ ನಂಬರ್ ಇದೆ. ಅಂದ್ರೆ ಇಲ್ಲಿ ಫುಡ್ ಚೈನ್ ಆಮೇಲೆ ಬಯೋ ಮ್ಯಾಗ್ನಿಫಿಕೇಶನ್ ಅಂತ ಕ್ವಶನ್ಸ್ ಕೇಳೋದು ನಿಮ್ಗೆ. ಫುಡ್ ಚೈನ್ ಮತ್ತು ಬಯೋ ಮ್ಯಾಗ್ನಿಫಿಕೇಶನ್ ಇದು ಓನ್ಲಿ ಇರೋದು ನಿಮ್ಗೆ 3 ಮಾರ್ಕ್ಸ್ ಲೆಸನ್ ಅಷ್ಟೇ. ಇನ್ನು ಇದಾದ್ಮೇಲೆ ನೆಕ್ಸ್ಟ್ ಏನಾದ್ರು ಫಿಸಿಕ್ಸ್ ಪಾರ್ಟ್ ಅಲ್ಲಿ ಇರೋದು 4 ಲೆಸನ್ ಇದೆ. ಆ 4 ಲೆಸನ್ ಕೂಡ ಇವಾಗ ನೋಡೋಣ. ಫಿಸಿಕ್ಸ್ ಪಾರ್ಟ್ ಅಲ್ಲಿ ಫಸ್ಟ್ ಲೆಸನ್ ಯಾವ್ದಂದ್ರೆ ಲೈಟ್ ರಿಫ್ಲೆಕ್ಷನ್ ಅಂಡ್ ರಿಫ್ರಾಕ್ಷನ್. ಲೈಟ್ ರಿಫ್ಲೆಕ್ಷನ್ and refraction. Light reflection and refraction. ಈ ಲೆಸನ್ ನಮ್ಗೆ ಎಷ್ಟು ಬರುತ್ತೆ ಅಂದ್ರೆ ಟೋಟಲ್ ಆಗಿ 8 ಮಾರ್ಕ್ಸ್ ಇದೆ. ಟೋಟಲ್ ಆಗಿ ಇರೋದು 8 ಮಾರ್ಕ್ಸ್. ಈ 8 ಮಾರ್ಕ್ಸ್ ಅಲ್ಲಿ ನಮ್ದು ಯಾವ್ದಂದ್ರೆ 1 ಮಾರ್ಕ್ಸ್ 1 ಕ್ವಶನ್ ಇದೆ. 1 ಮಾರ್ಕ್ಸ್ 1 ಕ್ವಶನ್, ಅದು MCQ ಆದ್ರೂ ಆಗಿರ್ಬೋದು ಅಥವಾ ರೈಟಿಂಗ್, MCQ ಆರ್ ರೈಟಿಂಗ್. ನೆಕ್ಸ್ಟ್ ಇದಾದ್ಮೇಲೆ ನೆಕ್ಸ್ಟ್ ಯಾವ್ದಂದ್ರೆ 2 ಮಾರ್ಕ್ಸ್ ಇಲ್ಲ, ಇದರಲ್ಲಿ 3 ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ. 3 ಮಾರ್ಕ್ಸ್ ಕ್ವಶನ್ ಒಂದು, ಅದು ಕ್ವಶನ್ ನಂಬರ್ ಎಷ್ಟು ಅಂದ್ರೆ 8, 9 and 10. ಈ ಕ್ವಶನ್ ನಂಬರ್ ಅಲ್ಲಿ ಇರುತ್ತೆ 8, 9, 10.
ಅಂದ್ರೆ ಇಲ್ಲಿ ರೇ ಡಯಾಗ್ರಾಮ್ ಕೂಡ ಕೇಳಬಹುದು ಅಥವಾ ಪ್ರಾಬ್ಲಮ್ ಕೂಡ ಕೇಳಬಹುದು ನಿಮ್ಗೆ. ಇನ್ನು ನೆಕ್ಸ್ಟ್ 4 ಮಾರ್ಕ್ಸ್ ಕ್ವಶನ್. 4 ಮಾರ್ಕ್ಸ್ ಕ್ವಶನ್ ಇಲ್ಲಿ ಕೂಡ ಒಂದೇ ಇದೆ. ಅದು ಕ್ವಶನ್ ನಂಬರ್ ಎಷ್ಟು ಅಂತಂದ್ರೆ ನಿಮ್ಗೆ 11 or 12, 11 and 12 ಕ್ವಶನ್ ನಂಬರ್ 11 and 12. This things light lesson. ಇನ್ನು ಇದಾದ್ಮೇಲೆ ನೆಕ್ಸ್ಟ್ ಹ್ಯೂಮನ್ ಐ ಅಂಡ್ ಕಲರ್ಫುಲ್ ವರ್ಲ್ಡ್. ಇದು ಕೂಡ ನಿಮ್ಗೆ ಲೆಸನ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಈ ಲೆಸನ್ ಎಷ್ಟು ಮಾರ್ಕ್ಸ್ ಬರುತ್ತೆ ಅದನ್ನ ನೋಡೋಣ ಬನ್ನಿ. ಸೆಕೆಂಡ್ ಲೆಸನ್ ಫಿಸಿಕ್ಸ್ ಅಲ್ಲಿ ಹ್ಯೂಮನ್ ಐ and colorful world. Human eye and colorful world. Human eye and colorful world. ಈ ಲೆಸನ್ ನಮಗೆ ಟೋಟಲ್ ಆಗಿರೋದು ಓನ್ಲಿ 5 ಮಾರ್ಕ್ಸ್ ಲೆಸನ್. ಇದು ಓನ್ಲಿ 5 ಮಾರ್ಕ್ಸ್. ಅಂದ್ರೆ ನೀವು ಗೆಸ್ ಮಾಡಬಹುದು 1 ಮಾರ್ಕ್ಸ್ 2 ಕ್ವಶನ್ಸ್, ಆಮೇಲೆ 3 ಮಾರ್ಕ್ಸ್ 1 ಇರ್ಬೋದು ಅಂತ ಗೆಸ್ ಮಾಡಿರ್ಬೋದು. ಬಟ್ ಆ ರೀತಿಯಲ್ಲಿ 2 ಮಾರ್ಕ್ಸ್ ಒಂದು, ಆಮೇಲೆ 3 ಮಾರ್ಕ್ಸ್ 1 ಕ್ವಶನ್ಸ್ ಅಷ್ಟೇ ಬರುತ್ತೆ. 1 ಮಾರ್ಕ್ಸ್ ಕ್ವಶನ್ ಈ ಲೆಸನ್ ಇಂದ ಇಲ್ಲ. 2 ಮಾರ್ಕ್ಸ್ ಕ್ವಶನ್ ಯಾವ್ದ್ರೆ 5, 6, 7 5, 6, 7 ಈ ಕ್ವಶನ್ ನಂಬರ್ ಇಂದ ನಮ್ಗೆ ಬರುತ್ತೆ. ಅಂದ್ರೆ 5 ಆಗಿರ್ಬೋದು, 6, 7 ಆಗಿರ್ಬೋದು. ನೆಕ್ಸ್ಟ್ 3 ಮಾರ್ಕ್ಸ್ ಕ್ವಶನ್. 3 ಮಾರ್ಕ್ಸ್ ಕ್ವಶನ್ ಅದೆಷ್ಟಂದ್ರೆ 8, 9 and 10. 8, 9 and 10 ಕ್ವಶನ್ ನಂಬರ್ ಇಲ್ಲಿ ಬರುತ್ತೆ. ಇನ್ನು ಇದಾದ್ಮೇಲೆ ನೆಕ್ಸ್ಟ್ ಬರೋದಾದ ಎಲೆಕ್ಟ್ರಿಸಿಟಿ. ಈ ಲೆಸನ್ ನಮ್ಗೆ ಟೋಟಲ್ ಆಗಿ 8 ಮಾರ್ಕ್ಸ್ ಬರುತ್ತೆ. 8 ಮಾರ್ಕ್ಸ್. ಈ 8 ಮಾರ್ಕ್ಸ್ ಅಲ್ಲಿ ನಮ್ಗೆ ಯಾವ್ದಾದ್ರು ಕೇಳ್ತಾರೆ 1 ಮಾರ್ಕ್ಸ್ 2 ಕ್ವಶನ್ಸ್ ಬರುತ್ತೆ. 1 ಮಾರ್ಕ್ಸ್ 2 ಕ್ವಶನ್ಸ್. ಇದರಲ್ಲಿ ಒಂದು MCQ ಬರ್ಬೋದು ಅಂಡ್ ಒಂದು ರೈಟಿಂಗ್ ಅಲ್ಲಿ ಇರುತ್ತೆ. ಇನ್ನು ನೆಕ್ಸ್ಟ್ 2 ಮಾರ್ಕ್ಸ್ ಕ್ವಶನ್. 2 ಮಾರ್ಕ್ಸ್ ಕ್ವಶನ್ ಒಂದಿದೆ. ಅದು ಕ್ವಶನ್ ನಂಬರ್ 5, 6 and 7. 5, 6 and 7 ಕ್ವಶನ್ ನಂಬರ್. ಈ ನಂಬರ್ ಅಲ್ಲಿ ನಮಗೆ ಕ್ವಶನ್ಸ್ ಇರುತ್ತೆ ಯಾವುದು ಎಲೆಕ್ಟ್ರಿಸಿಟಿಯಿಂದ. ಅಂಡ್ ಲಾಸ್ಟ್ಲಿ ಫಾರ್ 4 ಮಾರ್ಕ್ಸ್ ಕ್ವಶನ್. 4 ಮಾರ್ಕ್ಸ್ ಕ್ವಶನ್. 4 ಮಾರ್ಕ್ಸ್ ಕ್ವಶನ್ ಒಂದೇ ಇದೆ. 11 and 12. 11 and 12 ಕ್ವಶನ್ ನಂಬರ್ ಅಲ್ಲಿ ಬರುತ್ತೆ. ಫಾರ್ ಎಕ್ಸಾಂಪಲ್ ಲೈಟ್ ಲೆಸನ್ 11 ಕ್ವಶನ್ಸ್ ಕೇಳಿದ್ರೆ 12th ಕ್ವಶನ್ ಯಾವುದು ಎಲೆಕ್ಟ್ರಿಸಿಟಿಯಿಂದ ಕೇಳ್ತಾನೆ, ಅಥವಾ 12th ಕ್ವಶನ್ ಲೈಟ್ ಇಂದ ಬಂದ್ರೆ 11th ಕ್ವಶನ್ ಎಲೆಕ್ಟ್ರಿಸಿಟಿಯಿಂದ ಬಂದಿರುತ್ತೆ ಅಂತ ಇದ್ದೀನಿ. ಈ ಕ್ವಶನ್ ಅಲ್ಲಿ ಏನ್ ಕೇಳಬಹುದು ಅಂದ್ರೆ ಪ್ರಾಬ್ಲಮ್ ಆದ್ರೂ ಕೇಳಬಹುದು, ಅಥವಾ ನ್ಯೂಮರಿಕಲ್ ಕ್ವಶನ್ಸ್ ಆದ್ರೂ ಕೇಳ್ಬೋದು, ಅಥವಾ ಡಯಾಗ್ರಾಮ್ ಆದ್ರೂ ಕೇಳ್ಬೋದು, ಇಲ್ಲಾಂದ್ರೆ ಕೆಲವೊಂದು ಕ್ವಶನ್ಸ್ ಗಳನ್ನ ಕೂಡ ಕೇಳಬಹುದು. ಇನ್ನು ನೆಕ್ಸ್ಟ್ ಇದಾದ್ಮೇಲೆ ಲಾಸ್ಟ್ ಲೆಸನ್ ಫಿಸಿಕ್ಸ್ ಲೆಸನ್ ಅಲ್ಲಿ, ಫಿಸಿಕ್ಸ್ ಕಂಟೆಂಟ್ ಅಲ್ಲಿ ಲಾಸ್ಟ್ ಲೆಸನ್ ಯಾವ್ದಂದ್ರೆ ದ ಮ್ಯಾಗ್ನೆಟಿಕ್ ಇಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಲಾಸ್ಟ್ ಲೆಸನ್ ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಅಂಡ್ ಎಲೆಕ್ಟ್ರಿಕ್ ಕರೆಂಟ್.
magnetic current, magnetic effects of electric current. ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಈ ಲೆಸನ್ ನಮಗೆ ಟೋಟಲ್ ಆಗಿ 6 ಮಾರ್ಕ್ಸ್ ಬರುತ್ತೆ. ಈ ಲೆಸನ್ ನಮಗೆ 6 ಮಾರ್ಕ್ಸ್ ಬರುತ್ತೆ. ಹಾಗಾದ್ರೆ ಇಲ್ಲಿ 6 ಮಾರ್ಕ್ಸ್ ಅಲ್ಲಿ 1 ಮಾರ್ಕ್ಸ್ ಕ್ವಶನ್ ಒಂದಿದೆ. 1 ಮಾರ್ಕ್ಸ್ ಕ್ವಶನ್ ಒಂದು, ಅದು MCQ ಆದ್ರೂ ಆಗಿರ್ಬಹುದು ಅಥವಾ ರೈಟಿಂಗ್ ಆದ್ರೂ ಆಗಿರ್ಬಹುದು. and 2 ಮಾರ್ಕ್ಸ್ ಕ್ವಶನ್ ಒಂದೇ ಇದೆ. ಅದು 5, 6, 7 5, 6, 7 ಈ ನಂಬರ್ ಅಲ್ಲಿ ಕ್ವಶನ್ಸ್ ನಮಗೆ ಬರುತ್ತೆ. ಅಂಡ್ ಲಾಸ್ಟ್ಲಿ 3 ಮಾರ್ಕ್ಸ್ ಕ್ವಶನ್, ಅದು ಕೂಡ ಒಂದೇ 3 ಮಾರ್ಕ್ಸ್ ಕ್ವಶನ್. ಅದು 8, 9 and 10 ಕ್ವಶನ್ ನಂಬರ್ ಅಲ್ಲಿ ಇರುತ್ತೆ. ಎಷ್ಟು ಈ ಕ್ವಶನ್ ನಂಬರ್ ನಮಗೆ ಇರುತ್ತೆ ಅಂತ ಹೇಳ್ತೀನಿ. ಇದೊಂದು ಬ್ಲೂ ಪ್ರಿಂಟ್ ಅನಾಲಿಸಿಸ್ ಅಂತ ಹೇಳ್ತೀವಿ. ಎಷ್ಟು ಇದೊಂದು ಬ್ಲೂ ಪ್ರಿಂಟ್ ಅನಾಲಿಸಿಸ್. ಅಂದ್ರೆ ಇಲ್ಲಿ ನಾವು ಕಂಪ್ಲೀಟ್ ಆಗಿ ಎಲ್ಲಾ ಲೆಸನ್ಸ್ ಅನ್ನ ಮಾಡಿದ್ರೆ ನಮಗೆ ಟೋಟಲ್ ಆಗಿ 80 ಔಟ್ ಆಫ್ 40 ತೆಗಿಬಹುದು. ಅದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ. 80 ಔಟ್ ಆಫ್ 80 ನಾವು ಕೊಡ್ಬೋದು ಅಂತ ಹೇಳ್ತೀನಿ. ಹಾಗಾದ್ರೆ ಇಲ್ಲಿ ನೋಡಿ ಮೈ ಡಿಯರ್ ಸ್ಟೂಡೆಂಟ್ಸ್ ಇಲ್ಲಿ ಕೇಳಿ, ಯಾಕಂದ್ರೆ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಹೇಳ್ತಾ ಇದೀನಿ, ಕೇಳ್ಕೊಳ್ಳಿ. ಇವಾಗ ನಮ್ಗೆ ಕಂಪ್ಲೀಟ್ ಆಗಿ ಏನಂದ್ರೆ 13 ಲೆಸನ್ ಮಾಡಕ್ ಆಗಲಿಲ್ಲ ಅಂತ ಅನ್ಕೊಳ್ಳಿ. ಟೋಟಲ್ಗೆ 13 ಲೆಸನ್ ಮಾಡಕ್ ಆಗ್ತಾರ ಸರ್ ನಮ್ಗೆ, ಯಾಕೆ ಟೈಮ್ ಇಲ್ಲ ನಮ್ಗೆ 13 ಲೆಸನ್ ಕವರ್ ಮಾಡೋಕೆ. 13 ಲೆಸನ್ ಮಾಡೋಕೆ ನಮ್ಗೆ ಟೈಮ್ ಇಲ್ಲ. ಬಟ್ ಇವಾಗ ಆ ಟೈಮಲ್ಲಿ ನಾವು ಕಂಪ್ಲೀಟ್ ಆಗಿ ಸರ್ ನಮಗೆ ನಿಯರ್ ಅಬೌಟ್ 60 to 70 ಮಾರ್ಕ್ಸ್ ಬರ್ಬೇಕು ಅನ್ನೋದು ಕೂಡ ಅದನ್ನ ನಾನು ಹೇಳ್ತಕ್ಕಂಥ ಟ್ರಿಕ್ಸ್ ಅನ್ನ ಫಾಲೋ ಮಾಡಿದ್ರೆ ಸಾಕು, ಈಸಿಯಾಗಿ ನಿಮ್ಗೆ 60 to 70 ಮಾರ್ಕ್ಸ್ ಬರುತ್ತೆ ಅಂತ ಹೇಳ್ತೀನಿ. ಹಾಗಾದ್ರೆ ಇವಾಗ ನಾವು ಎಷ್ಟು ಲೆಸನ್ ಮಾಡಬೇಕು? 13 ಲೆಸನ್ ಮಾಡಕ್ಕಾಗಲ್ಲ ನಿಮ್ಗೆ. ಟೋಟಲ್ ಬರೀ 8 ಲೆಸನ್ ಮಾಡ್ಕೊಳ್ಳಿ ಸಾಕು. ಓನ್ಲಿ 8 ಲೆಸನ್ಸ್, ಬರೀ 8 ಲೆಸನ್ ಮಾಡ್ಕೊಂಡ್ರೆ ಸಾಕು. ನಾನು ಹೇಳೋ ಟ್ರಿಕ್ಸ್ ಅನ್ನ ಯೂಸ್ ಮಾಡಿದ್ರೆ ಸಾಕು, ನೀವು ನಿಯರ್ ಅಬೌಟ್ 60 to 70 ಮಾರ್ಕ್ಸ್ ಅನ್ನು ತೆಗಿಬಹುದು. 60 to 70 ಮಾರ್ಕ್ಸ್ ಪ್ಲಸ್ ನಿಮ್ಮ ಸ್ಕೂಲಲ್ಲಿ 20 ಇಂಟರ್ನಲ್ ಕೊಟ್ಟಿರ್ತಾರೆ. ಈ ಫಾರ್ ಎಕ್ಸಾಂಪಲ್ 60 ತೆಗೆದ್ರೆ ಪ್ಲಸ್ 20 ಮಾಡಿದ್ರೆ ಎಷ್ಟಾಯ್ತು? 80 ಆಯ್ತು. ಆಮೇಲೆ 70 ಮಾರ್ಕ್ಸ್ ತೆಗೆದ್ರೆ ಪ್ಲಸ್ 20 ಎಷ್ಟಾಯ್ತು? 90 ಮಾರ್ಕ್ಸ್ ಆಯ್ತು. ನೋಡಿ ಟೋಟಲ್ ಎಷ್ಟು? ಬರೀ 8 ಲೆಸನ್ ಮಾಡಿದ್ರೆ ಸಾಕು. ಜಸ್ಟ್ ಓನ್ಲಿ 8 ಲೆಸನ್ ನೀವು ಕಂಪ್ಲೀಟ್ ಆಗಿ ಮಾಡಿಕೊಂಡ್ರೆ ಸಾಕು, ಈಸಿಯಾಗಿ ನೀವು 60 to 70 ಮಾರ್ಕ್ಸ್ ತೆಗಿಬಹುದು ಅಂತ ಹೇಳ್ತೀನಿ. ಅದೇ ಆ 8 ಲೆಸನ್ ಯಾವ್ದಾವ್ದು ಮಾಡಬೇಕು ಅನ್ನೋದನ್ನ ಹೇಳ್ತೀನಿ, ಕೇಳ್ಕೊಳ್ಳಿ. ಫಸ್ಟ್ ನಿಮ್ಮ ಬ್ಲೂ ಪ್ರಿಂಟ್ ಅನ್ನ ಕೈಯಲ್ಲಿ ಹಿಡ್ಕೊಳ್ಳಿ. ಬ್ಲೂ ಪ್ರಿಂಟ್ ಅನ್ನ ಕೈಯಲ್ಲಿ ಹಿಡ್ಕೊಂಡು ಏನ್ ಮಾಡಿದ್ರೆ ಫಸ್ಟ್ ಆಸಿಡ್ ಬೇಸ್ ಅಂಡ್ ಸಾಲ್ಟ್ಸ್, ಆಮೇಲೆ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್, ಕಾರ್ಬನ್ ಕಾಂಪೌಂಡ್ಸ್, ಲೈಫ್ ಪ್ರೊಸೆಸ್, ಹೌಡ್ ಆರ್ಗ್ಯಾನ್ ರೀಪ್ರೊಡಕ್ಷನ್, ಲೈಟ್, ಎಲೆಕ್ಟ್ರಿಸಿಟಿ, ಅಂಡ್ ಲಾಸ್ಟ್ಲಿ ಫಾರ್ ಇನ್ನೊಂದು ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಆಗುತ್ತೋ ಆ ಲೆಸನ್ ಅನ್ನು ಮಾಡಿಕೊಂಡ್ರೆ ಸಾಕು. ನಿಮಗೆ ಯಾವ ಲೆಸನ್ ಇಂಟ್ರೆಸ್ಟ್ ಅಂತೋ ಈ ಲೆಸನ್ ಅನ್ನು ಮಾಡಿಕೊಂಡ್ರೆ ಸಾಕು. ನಿಯರ್ ಅಬೌಟ್ 80 ಮಾರ್ಕ್ಸ್ ತೆಗಿತೀರಾ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿವರೆಗೂ ನೀವು ಕೇಳಿದ್ದೀರಿ ನನ್ನ ಕ್ಲಾಸನ್ನ. ಬಟ್ ಆದ್ರೂ ಕೂಡ ಕೆಲವೊಂದು ಮಿಸ್ಟೇಕ್ಸ್ಗಳು ಆಗ್ತಾ ಇರುತ್ತೆ. ಅದನ್ನ ಅಲ್ಲೇ ತಪ್ಪುಗಳನ್ನ ಸರಿಪಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಫೀಡ್ಬ್ಯಾಕ್ ಅನ್ನು ಚೆನ್ನಾಗಿ ಕೊಡಿ, ಫೀಡ್ಬ್ಯಾಕ್ ಅನ್ನು ಚೆನ್ನಾಗಿ ಕೊಡಿ. ಬಟ್ ಏನಂತಂದ್ರೆ ನೀವು ಫೀಡ್ಬ್ಯಾಕ್ ಕೊಟ್ಟರೆ ನನಗೂ ಕೂಡ ಮೋಟಿವೇಶನ್ ಆದಂಗೆ ಆಗುತ್ತೆ ಕ್ಲಾಸ್ ಅನ್ನ ಮಾಡ್ಲಿಕ್ಕೆ ಮುಂದೆ ಕಂಟಿನ್ಯೂಸ್ ಆಗಿ. ಡಿಯರ್ ಸ್ಟೂಡೆಂಟ್ಸ್, ಕೊನೆಯದಾಗಿ ಒಂದು ಕೊಟೇಶನ್ ಹೇಳ್ಬಿಟ್ಟು ಸ್ಟಾಪ್ ಮಾಡ್ತೀನಿ. ವಿದ್ಯೆ ಎಂಬುದು ಯಾರ ಸುತ್ತಲ್ಲ, ವಿದ್ಯೆ ಎಂಬುದು ಯಾರ ಸುತ್ತಲ್ಲ, ಅದನ್ನು ನಾವು ಗಳಿಸ್ಕೊಳ್ಬೇಕಂತಕ್ಕಂಥ ಒಂದು ವಸ್ತು ಅಂತ ಹೇಳ್ತೀನಿ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ
ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಹಾಕಿ. ಏನೇ ಡೌಟ್ ಇದ್ರು ಕೂಡ ಕಮೆಂಟ್ ಬಾಕ್ಸಲ್ಲಿ ಸರ್ ಈ ಕಾನ್ಸೆಪ್ಟ್ ಡೌಟ್ ಇದೆ ಅಂತ ಎಕ್ಸ್ಪ್ಲೇನ್ ಮಾಡಿದ್ರೆ ನಾನು ಎನಿ ಟೈಮು ಎಕ್ಸ್ಪ್ಲೇನ್ ಮಾಡೋಕ್ಕೆ ರೆಡಿ ಇದ್ದೀನಿ. ಪ್ಲಸ್ ಅದ್ರ ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಅದರ ಪಕ್ಕ ಬೆಲ್ ಬಟನ್ನ ಪ್ರೆಸ್ ಮಾಡೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್.